ನಾವು ಕೇಳಿದ್ದು 38 ತಿಂಗಳ ಹಿಂಬಾಕಿ ಹಣ, ಸರ್ಕಾರ 26 ತಿಂಗಳ ಹಿಂಬಾಕಿ ಹಣ ನೀಡಲು ನಿರ್ಧಾರ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿಯ ಮುಖಂಡ ವಿಜಯ ಭಾಸ್ಕರ್ ಹೇಳಿದ್ದಾರೆ. ನಾವು ಕೇಳಿದ್ದು 38, ಅವ್ರು ಕೊಡ್ತಾ ಇರೋದು 26. ಹೆಂಗೆ ಒಪ್ಕೊಳ್ಳಕ್ಕಾಗತ್ತೆ ಅಂತ. ಜೊತೆಗೆ ಹಿಂದಿನ ಸರ್ಕಾರದ ತಪ್ಪನ್ನ ಈ ಸರ್ಕಾರ ಹೇಗೆ ಸರಿಪಡಿಸುತ್ತೆ? ಜನರ ಅಭಿಪ್ರಾಯಕ್ಕಾಗಿ ನಾವು ಬೆಂಗಳೂರಿಗೆ ಬಂದಿದ್ದೇವೆ. ಹೀಗಾಗಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಸಂಜೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹೌದು, ಹಿಂದಿನ ಬಿಜೆಪಿ ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು ಅನ್ನೋದು ಸತ್ಯ. ಜೊತೆಗೆ ಈಗ ಹಾಲಿ ಸರ್ಕಾರವೂ ಕೂಡ ಬಾಕಿ ಉಳಿಸಿಕೊಂಡಿದ್ದು ಸತ್ಯ. ಆದರೆ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೆ 26 ತಿಂಗಳು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳುತ್ತೆ. ಬಟ್ ಪಕ್ಷಗಳು, ಆಡಳಿತ ಚುಕ್ಕಾಣಿ ಹಿಡಿಯುವಂಥ ಪಕ್ಷಗಳು ಬದಲಾಗಬಹುದು. ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದು ಒಂದೇನೆ. ಬಿ ಜೆ ಪಿಯವರು ಉಳಿಸಿ ಹೋಗಿದ್ದಾರೆ, ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನು ಹೇಗೆ ಜನರ ಅಭಿಪ್ರಾಯವನ್ನು ಪಡೆದು ಹೋರಾಟವನ್ನು ರೂಪಿಸಬಹುದು ಅಂತ ಹೇಳಿ ನಾವಿವತ್ತು ಕರೆದಿದ್ದೇವೆ ಅಂತ ಹೇಳಿ ವಿಜಯ ಭಾಸ್ಕರ್ ಹೇಳಿದ್ದಾರೆ. ಒಂದು ಶ್ರದ್ಧಾಂಜಲಿ ಸಭೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಅವರ ಹಠಾತ್ ನಿಧನದಿಂದಾಗಿ ನಾವು ಅವತ್ತ ಕ್ರಿಯಾ ಸಮಿತಿ ಸಭೆ ಸೇರಿ ನಾವು ಏನು ಹೋರಾಟದ ಹಾದಿಯನ್ನ ಹಾಕೊಂಡಿದ್ವಿ ಅದರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ವಿಜಯ ಭಾಸ್ಕರ್ ಜೊತೆ ಮಾತನಾಡಿದ್ದಾರೆ. ನೋಡೋಣ. ಈಗ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಂಡಿರುವಂತದ್ದು. ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗ ಸಿಬ್ಬಂದಿಗಳು, ನೌಕರರು ಈಗ ಭಾಗಿಯಾಗಿರುವಂತದ್ದು ನಾವು ನೋಡ್ತಾ ಇರುವಂತದ್ದು ವಿಜುವಲ್ ಅಲ್ಲಿ. ಇಲ್ಲೂ ಕೂಡ ಅಂದ್ರೆ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಸಭೆಯನ್ನ ಮಾಡುವ ಮೂಲಕ, ಬೆಂಗಳೂರು ಚಲೋನ ಮಾಡುವ ಮೂಲಕ ಸಾರಿಗೆ ನೌಕರರು ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಮುಖ್ಯವಾಗಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಹಾಗೂ ಮತ್ತು ನೌಕರ ಕ್ಷೇಮ ಸಂಘ, ಹೀಗೆ ಹಲವು ಒಕ್ಕೂಟಗಳು, ವಿಶ್ವ ಕಾರ್ಮಿಕರ ಒಕ್ಕೂಟ ಸೇರಿದಂತೆ ಹಲವು ಒಕ್ಕೂಟಗಳು, ಕಾರ್ಮಿಕ ಸದಸ್ಯರುಗಳು, ಮುಖಂಡರುಗಳು, ಹಾಗೇನೆ ಸಾರಿಗೆ ನೌಕರ ಸಿಬ್ಬಂದಿಗಳೆಲ್ಲರೂ ಕೂಡ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮುಖಂಡರು ಕೂಡ ಇದ್ದಾರೆ. ಸರ್, ಮುಖ್ಯವಾಗಿ ಇವತ್ತಿನ ಬೆಂಗಳೂರು ಚಲೋ ಏನೇನು ಆಕ್ಚುಲಿ ಸರ್ಕಾರ ಕೂಡ ನೀವು ಡೆಡ್ಲೈನ್ ಕೊಡ್ತಿರೋದು? ಸರ್, ಈಗ ಮೊದಲನೇದಾಗಿ ಸಂಚಾಲಕರಾದಂತಹ ಜಯದೇವ ರಾಜಸ್ ಅವರಿಗೆ ನಾವು ಒಂದು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಏನು ಈ ನೌಕರರು ಇದ್ದಾರೆ, 4 ಗಂಟೆಗೆ ನಡೀತಕ್ಕಂತ ಏನ್ ತೀರ್ಮಾನ ಇದೆ ಆ ಎಲ್ಲ ತೀರ್ಮಾನವನ್ನ ಒತ್ತು ನೀವು ಒಯ್ಯಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನ ತಿಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಎಐಟಿಯುಸಿಯ ಮುಖಂಡರು, ಕಮ್ಯುನಿಸ್ಟ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಸಿಪಿಐನ ಮುಖಂಡರಾದಂತ ಡಾಕ್ಟರ್ ಸಿದ್ದಣ್ಣಗೌಡ ಪಾಟೀಲ್ ಬಂದಿದ್ದಾರೆ. ಎಲ್ಲರೂ ಪರವಾಗಿ ನಾನು ಅವ್ರನ್ನ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಸಿಐಟು ಫೆಡರೇಷನ್ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಜನನ ನಾವಿವತ್ತು ಒಂದು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇವೆ. ಎರಡನೇದಾಗಿ ನಿನ್ನೆನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಇವತ್ತಿರ್ತಕ್ಕಂಥ ಒಂದು ಬೆಳವಣಿಗೆ ಏನಿದೆ ಅಂದ್ರೆ, ಒಂದು ಸರ್ಕಾರ ಭಾಗಶಃ ನಮಗೆ ನಮ್ಮ ಬೇಡಿಕೆಗಳನ್ನ ಭಾಗಶಃ ಒಪ್ಪಿ ಅವರು ಸರ್ಕಾರ ಒಂದು ಆದೇಶನ ಮಾಡಿದೆ. ಮೊದಲನೇದಾಗಿ ನಾವು ಕೇಳಿದಂಥ 38 ತಿಂಗಳ ಅರಿಯರ್ಸ್ ಪೈಕಿ 26 ತಿಂಗಳ ಅರಿಯರ್ಸನ್ನು ಅವರು ಕೊಡ್ತೀವಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ನಾವು ಇದನ್ನು ಒಪ್ಪೋದಿಲ್ಲ. 38 ತಿಂಗಳ ಅರಿಯರ್ಸ್ ಬೇಕೇ ಬೇಕು ಅನ್ನೋದು ನಮ್ಮ ಬೇಡಿಕೆ. ಎರಡನೇದು 1/4/2024 1/1/24ರಿಂದ ಏನು ವೇತನ ಹೆಚ್ಚಳ ಆಗಬೇಕು ಅಂತಿತ್ತು ನಾವು ಡಿಮಾಂಡ್ ಮಾಡಿದ್ವಿ. ಅದನ್ನು ಇವರು 1/4/25ಕ್ಕೆ ಅದೊಂದು 15 ತಿಂಗಳ ಒಂದು ಇದನ್ನು ಅವರು ಮತ್ತೆ ಅದನ್ನು ಒಟ್ಟಕ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಎರಡೂ ವಿಚಾರದಲ್ಲೂ ಬಟ್ ಒಂದು ಪಾಸಿಟಿವ್ ಅಂಶ ಏನಂದರೆ, ಎಷ್ಟು % ವೇತನ ಹೆಚ್ಚಳ ಮಾಡಬೇಕು ಅನ್ನೋದನ್ನು ಎರಡನೇ ಅವಧಿಗೆ ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಮಾತಾಡಿ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಆದೇಶ ಮಾಡಿದ್ದಾರೆ. ಇದೊಂದು ಬಿಟ್ಟರೆ ಈ ಏಕಪಕ್ಷೀಯವಾದಂಥ ಈ ಸರ್ಕಾರದ ಆದೇಶವನ್ನು
ನಾವು ಖಂಡಿತವಾಗ್ಲೂ ಒಪ್ಪೋದಿಲ್ಲ, ಇದನ್ನು ನಾವು ಖಂಡನೆ ಮಾಡ್ತೀವಿ. ಸರ್, ಇವತ್ತು 6 ಗಂಟೆ ಅಥವಾ 4 ಗಂಟೆ ಮಧ್ಯಾಹ್ನ ಸಂಜೆವರೆಗೆ ಡೆಡ್ ಲೈನ್ ಕೊಟ್ಟಿದ್ದೀರಾ. ಅಂದ್ರೆ ಮುಖ್ಯವಾಗಿ ನಾಳೆ ಬಸ್ ಸ್ಟಾಪ್ ಆಗುತ್ತಾ ಹೇಗೆ? ಸರ್, ಈಗ ನಾವು ನಿನ್ನೆನ ಬೆಳವಣಿಗೆ ಒಳಗಡೆ ಇವತ್ತು ಬಂದಿರತಕ್ಕಂಥ ಜನಗಳ ಅಭಿಪ್ರಾಯವನ್ನು ತಗೊಂಡು ನಾವು ಜಂಟಿ ಕ್ರಿಯಾ ಸಮಿತಿ ಮಧ್ಯಾಹ್ನ ಸಭೆಯಲ್ಲಿ ಸೇರಿ 4 ಗಂಟೆಗೆ ನಾವು ಮುಂದಿನ ಕ್ರಮನ ಅನೌನ್ಸ್ ಮಾಡ್ತೀವಿ. ಸರ್, ಒಂದು ವೇಳೆ ಸರ್ಕಾರ ಏನಾದರೂ ಒಪ್ಪದೇ ಇದ್ರೆ, ಈಗಾಗಲೇ ನಿನ್ನೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ಕೊಂಡು ನಿಮಗೆ ಒಂದು 26 ತಿಂಗಳ ಅರಿಯರ್ಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಅದಕ್ಕೆ ಇಂದು ಕೂಡ ಸರ್ಕಾರದಿಂದನೂ ಅಪೋಸ್ ಇದೆ, 38 ತಿಂಗಳ ಬಾಕಿಯನ್ನು ಕೊಡಬಾರ್ದು ಅನ್ನೋಂಥದ್ದು ಒಂದು ಸೈಡೆಡ್ ಡಿಸಿಷನ್ ಗೌರ್ಮೆಂಟ್ ಇದೆ. ಈಗ ಇನ್ನೇನಾದರೂ ಕೂಡ ಮಣಿದೇ ಇದ್ರೆ ಮುಂದೆ ನಾಳೆ ಸ್ಟಾಪೇ ಮಾಡ್ತೀರಾ? ನಾವು ಅದನ್ನೇ ನಾವು ಜಂಟಿ ಕ್ರಿಯಾ ಸಮಿತಿ ಈ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಡುವಾಗ ಮುಂದಿನ ಹೋರಾಟದ ರೂಪರೇಷೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಸ್ಟ್ರೈಕ್ ಮಾಡೋದೇ ಆದ್ರೆ ನೋಟಿಸ್ ಕೊಡದೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಾನೆ ಹೇಳಿರೋದು. ಅದರಿಂದ ದಿನಾಂಕ ನಿಗದಿ ಮಾಡುವಾಗ ಇದೆಲ್ಲವನ್ನು ಈ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು ನಾವು ಸಾಯಂಕಾಲ 4 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದೆ, ನಾವು ಅದರಲ್ಲಿ ಅನೌನ್ಸ್ ಮಾಡ್ತೀವಿ. ಇದು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದಂತಹ ಮುಖಂಡರುಗಳು ಹೇಳ್ತಾ ಇರುವಂತಹ ಮಾತು. ಮುಖ್ಯವಾಗಿ ನಾವು ಸಂಜೆವರೆಗೂ ಕೂಡ ಕಾಯ್ತೀವಿ. ಸರ್ಕಾರದ ನಿರ್ಧಾರ ಯಾವುದಿರುತ್ತೆ ಅದರ ಮೇಲೆ ನಮ್ಮ ಮುಂದಿನ ಹೋರಾಟಗಳ ರೂಪರೇಷೆಗಳು ತೀರ್ಮಾನ ಆಗುತ್ತೆ ಅನ್ನೋ ಮಾಹಿತಿಗಳನ್ನ ನೀಡ್ತಿರುವಂತದ್ದು. ಕ್ಯಾಮರಾಮನ್ ಪಂಪ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು. ಎಚ್ ವಿ ಅನಂತಪುರ ಅವರ ಒಂದು